ಐಕ್ಯತೆ ಸಂದೇಶ ಸಾರುತ್ತಿರುವ ಕಣಜಿ ಗ್ರಾಮದ ಮೊಹರಂ. ಬಾಲ್ಕಿ ತಾಲೂಕಿನ ಕಣಜಿ ಗ್ರಾಮದಲ್ಲಿ ಐತಿಹಾಸಿಕವಾದ ಮೊಹರಂ ಹಬ್ಬವನ್ನ ಬಹಳಷ್ಟು ಸಡಗರದಿಂದ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಒಟ್ಟಾಗಿ ಕೂಡಿ ಆಚರಿಸುತ್ತಾರೆ. ಹಜರತ್ ಹುಸೇನ್ ಪಾಷಾ ಹಾಗೂ ಗುಡ್ಡದ ಮೇಲೆ ಇರುವ ಹಜರತ್ ಮೌಲಾಲಿ ಎರಡು ಕಡೆಗಳಿಂದ ಸವಾರಿಗಳು ಬಂದು ಭಕ್ತರಿಗೆ ಆಶೀರ್ವಾದವನ್ನ ನೀಡುವುದು ವಿಶೇಷವಾಗಿರುತ್ತದೆ. ಇದನ್ನು ನೋಡಲು ಬೀದರ್, ಕಲಬುರಗಿ, ಹೈದರಾಬಾದ್, ಪುಣೆ ಮುಂತಾದ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಣಜಿ ಗ್ರಾಮಕ್ಕೆ ಆಗಮಿಸುತ್ತಾರೆ. ಪ್ರಮುಖವಾಗಿ ಗ್ರಾಮದಲ್ಲಿ ಮೊಹರಂ ಅನ್ನು ಧರ್ಮರಾವ್ ಪಾಟೀಲ್ ಹಾಗೂ ಸುಭಾಷ್ ಪಾಟೀಲರ ನೇತೃತ್ವದಲ್ಲಿ ನಡೆಯುತ್ತಿದ್ದು ಬಹಳಷ್ಟು ಐಕ್ಯತೆಯಿಂದ ನಡೆಯುತ್ತೆ. 7ನೇ, 8ನೇ ಮತ್ತು 9ನೇ ಸವಾರಿಯು ಹನುಮಾನ್ ಮಂದಿರದ ಹತ್ತಿರ ಹಾಗೂ ಕಣಜಿಯ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತೆ. ಹಾಗೂ ಇಲ್ಲಿ ಬರುವಂತ ಭಕ್ತರ ಕಷ್ಟಗಳು, ಬೇಡಿದವರಿಗೆ ವರಗಳು ಸಹ ದೊರೆತಂತ ಉದಾಹರಣೆಗಳು ಇವೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಕಮಿಟಿಯವರಾದ ಅನಿಲ್ ಕುಮಾರ್ ಹಂದಿಕೇರ, ಬಕ್ಕಪ್ಪ ಭಂಡಾರಿ, ಶಿವರಾಜ್ ಮಾಣಿಕ್ಯಪ್ಪ, ಗುರಪ್ಪ ಚೆನ್ನಭಟ್, ಶಿವಕುಮಾರ್ ಚಿಕ್ಪಾಟೀಲ್, ನಂದೀನ್ ತಲಾಬ್, ತುರುಬ್ ಮುಚ್ಕೋರಿ, ಅಲದಿ, ಕಣಜಿ ಗ್ರಾಮದವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಬಾಲ್ಕಿ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಒಂದು ಕಣಜಿ ಗ್ರಾಮದಲ್ಲಿದ್ದೀವಿ. ವಿಶೇಷವಾದಂಥ ಐತಿಹಾಸಿಕವಾದಂಥ ಕಾರ್ಯಕ್ರಮನೇ, ಹಬ್ಬನೇ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಮೊಹರಮನ್ನು ನೋಡಿದರೆ ನಿಜಕ್ಕೂ ಕೂಡ ನೀವು ಕಣಜಿಯಲ್ಲಿ ಏನು ವಿಶೇಷತೆ ಇದೆ, ಇಷ್ಟೊಂದು ಸಡಗರ ಸಂಭ್ರಮದಿಂದ ಯಾಕೆ ಆಚರಣೆ ಮಾಡ್ತಾರೆ, ಯಾರೆಲ್ಲ ಭಾಗಿಯಾಗ್ತಾರೆ, ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಇದರ ಇತಿಹಾಸ ಏನು, ಹಿನ್ನೆಲೆ ಏನು, ಸ್ವತಃ ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಅನಿಲ್ ಕುಮಾರ್ ಕಣಜಿ ಅಂತ. ಕಣಜಿ ಗ್ರಾಮದಲ್ಲಿ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಜಾತಿ ಭೇದ ಇಲ್ಲಾರದೆ ಎಲ್ಲರೂ ಒಗ್ಗಟ್ಟಿನಿಂದ, ಐಕ್ಯತೆಯಿಂದ ಈ ಕಣಜಿ ಗ್ರಾಮದಲ್ಲಿ ಒಂದು ಭವ್ಯವಾದ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದಕ್ಕೆ ಕಣಜಿ ಗ್ರಾಮದ ಎಲ್ಲ ವಿವಿಧ ರಾಜ್ಯಗಳಿಂದ ಅನೇಕ ಜನರು ಇಲ್ಲಿ ಆಗಮಿಸಿ ಒಳ್ಳೆ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ನೆರವೇರಿಸಿಕೊಡ್ತಾರೆ. ಇಲ್ಲಿ ಹುಸೇನ್ ಬಾಷಾ ಮತ್ತು ಮೌಲಾಲಿ ಪೀರ್ ಎರಡೂ ಇದ್ದಾರೆ. ಈ ಎರಡು ಪೀರ್ನಲ್ಲಿ ಹುಸೇನ್ ಬಾಷಾದಂತೂ ಅತ್ಯಂತ ಪವಾಡವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಹಿಂದಿನಿಂದಲೂ ನಮ್ಮ ಹಿರಿಯರು ಪೂರ್ವಜರಿಂದಲೂ ಇದು ಒಂದು ಪಾರಂಪರಿಕವಾಗಿ, ಒಂದು ಐತಿಹಾಸಿಕವಾಗಿ ಏನಪ್ಪ ಅಂದ್ರೆ ನಾವು ನೋಡ್ತಾ ಬಂದಿವಿ. ಇವತ್ತಿಗೆ ನಾವು ನಮ್ಮ ಮುತ್ತಿನ ಅಜ್ಜನಿಂದಲೂ ಕೂಡ ಇದು ಒಂದು ಇತಿಹಾಸವಾಗಿ ಬೆಳೆದು ಬಂದಿದೆ. ಇಲ್ಲಿನ ಪವಾಡಗಳು, ಇಲ್ಲಿನ ಕಾರ್ಯಗಳು ಅತ್ಯಂತ ಸಾಂಗ್ಲಿಕವಾಗಿದೆ. ಯಾವುದೇ ಜಾತಿ ಮತ ಇಲ್ಲಾರೇನೆ ನಾವೇನಪ್ಪ ಒಂದು ಒಗ್ಗಟ್ಟಿನಿಂದ ನಿಷ್ಠೆ ಪ್ರಾಮಾಣಿಕವಾಗಿ ಇಡೀ ಗ್ರಾಮದ ಜನತೆ ಹಾಗೂ ಲಿಂಗಾಯತ ಇರಲಿ, ಪ್ರತಿಯೊಂದು ಜಾತಿ, ಯಾವುದೇ ಜಾತಿ ಇದ್ರೂ ಕೂಡ ಜಾತಿಯನ್ನು ಮರೆತು ಎಲ್ಲರೂ ಒಗ್ಗಟ್ಟಿನಾಗಿ ಏನಪ್ಪ ಅಂದ್ರೆ ನಾವು ಇಲ್ಲಿ ಕೆಲಸ ಮಾಡಿ 3 ದಿವಸದ 8ವಿ, 9ವಿ, 10ವಿ ಅಂತಕ್ಕಂಥ 3 ದಿವಸ ಮೊಹರಂ ಹಬ್ಬವನ್ನು ಅತ್ಯಂತ ವಿಜೃಂಭಣೆ ಆಚರಣೆ ಮಾಡ್ತೇವೆ. ಇವತ್ತು ಹಗಲು ಸವಾರಿ ಅಂತ ಸುಮಾರು ಅನೇಕ ರಾಜ್ಯಗಳಿಂದ ಜನರು ಬಂದಿದ್ದಾರೆ. ನಿರೀಕ್ಷೆ ಗುಮ್ಮ ಅಂತೇಳಿ ಏನದಂತ 50 ವರ್ಷ ಹಿಡಿದು ನಾವು ಮಾಡ್ಕೊತಾ ಹೊಂಟಿದ್ದೆವು. ಜಾತಿ ಭೇದ ಏನು ಇಲ್ಲಿ ಮೌಲಾಲಿ, ಹುಸೇನ್ ಬಾಷಾ ಎರಡು ಕಮಿಟಿದಿಂದ ಏನದಂತಂದ್ರೆ ಒನ್ ಟೈಮ್ ನಾವು 3-5 ಹೋಗಿ ಎಲ್ಲ ಏನು ಜಾತಿ ಭೇದ ಇಲ್ಲದೇ ನಾವು ಮಾಡ್ಕೊತಾ ಹೊಂಟಿದ್ದೀವಿ. 50 ವರ್ಷ ಹಿಡಿದು ನಾನು ಮಾಡ್ತಿದ್ದೇನೆ. ಏನು ವಿಶೇಷ ಅಂತೇಳಿ ಸರ್, ಗ್ರಾಮದಲ್ಲಿ ಎಲ್ಲೆಲ್ಲಿ ಹೋಗ್ತೆ, ಏನೇನಾಗುತ್ತೆ, ಯಾವ್ಯಾವೆಲ್ಲ ಕಾರ್ಯಕ್ರಮಗಳಿರುತ್ತೆ ಇಲ್ಲಿ ನೋಡ್ರಿ 8ವಿ ಅಂತೇಳಿ ಮಾಡ್ತಿದ್ದಾರೆ. 8ವಿ, 9ವಿ, 10ವಿ ಲಾಸ್ಟ್ ಕಡೆ ಏನದ 2 ಪೀರ್ಗಳು ಗೌಡ್ರ ಮನೆಗೆ ಹೋಗ್ತಿದ್ದಾವೆ. ಹೋಗಿ ಹಾಲದನ್ನು ಕುಡಿದು ಎರಡೂ ಒಂದೇ ತಲ್ಲಾಗಿ ಏನದ ಅಂತಂದ್ರೆ ತಣ್ಣಗಾಗ್ತಿದ್ದಾರೆ. ಬಕ್ಕಪ್ಪ ಭಂಡಾರಿ ಅಂತೇಳಿ ಇಲ್ಲಿ 60 ವರ್ಷದಿಂದ ಮುಖಂಡನಾಗಿ ನಾನು ಸೇವೆ ಇದ್ದೇನೆ. ಇಲ್ಲಿ ಪವಾಡ ಹೇಳ್ಬೇಕಂದ್ರೆ ಭೀಮ್ಸಿ ಅಂಬರು ಇಲ್ಲಿ ಅಕ್ಷಿವರೆಗೆ ಏನಂದ್ರೆ ದೊಡ್ಡ ರೈತರು ಕುಂತಿರು. ಇದೇನು ಪೀರದ ಖಡ್ಗಿ ತೊಗೊಂಡು ಪೀರ್ ಕುಂಡ ತಿರುವುದು ಹೀಗೆ ಮಾತಾವ ದುಡ್ಡು ಅಂತ ಸುಳ್ಳು ಪೀರದ ಅಂತೇಳಿ ಅಲ್ಲ ನಮ್ಮ ಗಂಡ ಬೇಕು ಅಂದಾಗ ಭೀಮ್ಸಿ ಅಂಬೋರಿಗೆಲ್ಲ ಮಾಹಿತಿ ಆಯಿತು. ಅರೆ ನನಗೆ ನಿಂದ ಮಾತಾಡಲ್ಲ, ನನಗೆ ಏನೋ ಇನ್ಕಾರ ಮಾತಾಡಲ್ಲ ಅಂತೇಳಿ ಕುಣ್ಕೋತಾ ಹೋಗಿ ಅಕ್ಷಾಗ ಹೋಗಿ ಉದಾಹರಣೆ ತಗೊಳ್ಳು ಹೊಡೆದು ಬಿಟ್ರೆ ಗುಲಾಬ್ ಹೂವು ಆಗ್ಯವು. ಈಗ ನಮ್ಮ ಬಂದ್ಪೀರಿನ ಪವಾಡ ಇನ್ನು ಅನೇಕಗಳಿವೆ. ಯಾವ್ದಂದರೆ ಭೀಮ್ಸಿ ಅವರು ಹನುಮಂತವಾಡಿಯಿಂದ ಕಣಜಿ ಬರ್ತಿರು ಮೊಹರಂ ಪೀರ್ ಇಡ್ಲಾಕ. ಅವಾಗ ಮಳೆಗಾಲ ಭಾಳ ಇತ್ತು ಸರ, ಟೋಕರಿ ಇದ್ದವ ಬಿಡ್ಲಾಕ. ಟೋಕರಿ ಆ ಕಡೆ ಬಿಡವ ಹೋಗವ ಹೊತ್ತು ಮುಗಿತು. ಟೋಕರಿ ಮನೆಗೆ ಹೋದ, ಭೀಮ್ಸಾ ಬಂದು ನಿಂತು ಅವ್ರೆ ಪಾಪ್ರೆ ತೊಂಬಿ ನೀರು ತಾರಿ ಹರಿತ. ಇಲ್ಲಿ ಭೀಮ್ಸಾ ಬಂದಿಲ್ಲ, ವಾಡಿ ಭೀಮ್ಸಾ ಬಂದಿಲ್ಲ ಅಂತ ರೈತರು ಭಕ್ತರು ಹಾದಿ ಹೊಂಟಿದ್ದರು. ಅವಾಗ ಏನು ಮಾಡಿದ್ರು, ಹುಸೇನ್ ಬಾಷಾಗೆ ದಿನ ಹೊಡೆದು ತೊರಾಗಿ ಬಿದ್ದು ನೀರು ಪೂರ ಖುಲ್ಲಾ ಆಗಿರ್ತಾರೆ. ಖುಲ್ಲಾ ಆಗಿ ಅವ್ರು ಪೂರ ಬಂದು ಈ ಪವಾಡ ಅನೇಕ ಪವಾಡಗಳಿವೆ. ಇವು ಸಾಕು ಸರ್. ನಮ್ಮೂರ ಹತ್ರ ಏನು ಕಿರಿಕಿರಿ ಏನು ಆಗಂಗಿಲ್ಲ ಸರ್. ನಮ್ಮ ಇಡೀ ಕರ್ನಾಟಕದಾಗೆ ಸೆಕೆಂಡ್ ಅಂತ ಹೇಳ್ತೀನಿ ರೀ ಮೊಹರಂ ಹಬ್ಬ.
ನಮ್ಮಲ್ಲಿ ಯಾರು ಗುರ್ದಾಳಿದ ಏನು ಮಾಡಲ್ಲ ಸರ್. ಎಲ್ಲ ಚೆನ್ನಾಗಿ ಎಲ್ಲ ಕಡೆಯಿಂದ ಜನರು ಬರ್ತಾರೆ ಸರ್. ಪೂನಾ, ಹೈದ್ರಾಬಾದು, ಗುಲ್ಬರ್ಗ ಎಲ್ಲ ಕಡೆಯಿಂದ ಜನ ಬಂದು ನೋಡ್ತಾರೆ ಸರ್. 3 ದಿವಸ ಕಂಟಿನ್ಯೂ ಲೈಟಿಂಗು 2 ಕಡೆ ಇದು ಮೊಲೋಲಿ ಮತ್ತು ಬಂದಿಪೀರ್ ಅಂತ ಅದ ಸರ್. 2 ಕಾಂಪಿಟೇಷನ್ ನಡೀತದೆ ಸರ್. ಏನು ಕಿರಿಕಿರಿ ಇಲ್ಲ, ನಮ್ದು ಯಾವ ಭಾವನೆ ಇಲ್ಲ ಸರ್. ಏನು ಜಗಳ ಕಿರಿಕಿರಿ ಏನಿಲ್ಲ ಸರ್. ಎಲ್ಲರೂ ಕೂಡಾಗಿ ಮಾಡ್ತೀವಿ ಸರ್, ಎಲ್ಲ ಊರು ಒಕ್ಕಟ್ಟಾಗಿ ಸರ್. ಕಾರ್ಯಕ್ರಮ ಎಲ್ಲ ಪೀರೆಲ್ಲ ಇದು ಮಾಡ್ತಾರೆ ಸರ್. ಮಜುಮಾ ನಡೀತದೆ. ಎಲ್ಲ ಜನರೆಲ್ಲ ಅಲ್ಲೇ ಬಂದು ಸೇರ್ತಾರೆ. ಕನಿಷ್ಠ 5,000 6,000 7,000 ತನಕ ಜನ ಸೇರ್ತಾರೆ ಸರ್. 3 ಗಂಟೆದಿಂದ ರಾತ್ರಿ 9 ಗಂಟೆ ತನಕ ಲಾಸ್ಟ್ ಇವತ್ತು ಕೊನೆ ದಿನ ಸರ್. ಅದಲ್ಲ ತಿರಿ ಯಾರು ಭಕ್ತಿಲಿಂದ ಅವ್ರು ಏನು ಬೇಡ್ಕೋತಾರ, ಗುಲ್ಬರ್ಗಾದವ್ರಾಗಲಿ, ಹೈದ್ರಾಬಾದವ್ರಾಗಲಿ, ಪೂನಾದವ್ರಾಗಲಿ, ಎಲ್ಲಿನವ್ರಿಗೆ ಆಗಲಿ ಸರ್, ಅವ್ರು ಏನು ಭಕ್ತಿಲಿಂದ ಬೇಡ್ಕೋತಾರ ಅವ್ರದ್ದೊಂದು ಏನೇ ಅದ ಅವ್ರದ್ದು ಪೂರಾ ಇಲ್ಲಿ ಇದು ಆಯ್ತು ನೋಡ್ರಿ. ಅವ್ರು ಬೇಡ್ಕೊಂಡಿಂದ ಅವ್ರು ಪೂರಾ ಅವ್ರದ್ದು ನೀಡಿಯರ್ಕೆ ಪೂರಾ ಇದಾಯ್ತು ನೋಡ್ರಿ ಸರ್. ಅವ್ರು ಎಲ್ಲಿಂದ ಊರ್ಲಿಂದ ಬಂದು ಅವ್ರು ಏನು ಅವ್ರ ಮೇಲೆ ವಜ್ಜಿ ಇಕ್ತಾರ, ಅವ್ರು ವಜ್ಜಿ ಇಕ್ಕಿಂದ ಅದು ಮೌಲಾಲಿ ಹಜರತ್ ಮೌಲಾಲಿ ಅವ್ರು ಪೂರಾ ಒಳ್ಳೇದ ಇದು ಮಾಡ್ತಾರೆ ನೋಡಲ್ಲಿ ದಂದ ಅದು ಸರ್. ಸರಿ ಮಾತು ನೋಡಿ ಸರ್, ಇದೇನಿಲ್ಲ ನಮ್ಮ ಊರಾಗ ಸರ್. ಹಿಂದೂ ಮುಸ್ಲಿಮ್ ಏನಿಲ್ಲ ಸರ್. ಎಲ್ಲ ಕೂಡಿ ನಾವು ಮಾಡ್ತೇವೆ ಸರ್. ಒಕ್ಕಟ್ಟಾಗಿ ಎಲ್ಲ ಕೂಡ ಮಾಡ್ತೀವಿ ಸರ್. ಏನು ಹೇಳ್ತೀರಾ? ಎಲ್ಲ ಕೂಡ ಸರಿಯಾಗಲ್ಲ ಕಾರ್ಯಕ್ರಮ ಅಲ್ಲಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಸರ್. ಇಲ್ಲಿ ನೋಡ್ರಿ ಮೊಹರಮ್, ಮೌಲಲಿ, ಹುಸೇನ್ ಭಾಷೆ ಏನದ ಅಂದರು ಎಲ್ಲ ರೀತಿಲಿಂದ ಎಲ್ಲ ಇದ್ರಲಿಂದ ಏನದ ಎಲ್ಲರೂ ಒಂದಾಗಿ ಮೊಹರಮ್ ಹಬ್ಬ ಆಚರಣೆ ಮಾಡ್ತೇವೆ ನಾವು. ಹಿಂದಕ್ಕಿಂತ ಹಿಡಿದು ಎಷ್ಟೋ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇವೆ. ಅದ್ರ ಸಲುವಾಗಿ ಏನದ ವರ್ಷಿಗೆ ಏನದ ಅಂದ್ರೆ ಎಲ್ಲರೂ ಕಲ್ತಿದ್ದು ಮೊಹರಮ್ ಹಬ್ಬ ಮಾಡ್ತೇವೆ ನಾವು. ಎಲ್ಲ ಯಾವ ಜಾತಿ ಇಲ್ಲ ನಮಗೆ, ಎಲ್ಲರೂ ಕಲ್ತು ನಾವು ಮೊಹರಮ್ ಮಾಡ್ತೇವೆ. ಇದು ಒಳ್ಳೆಯದೊಂದು ಕಾರ್ಯಕ್ರಮ. ನಮ್ಮ ಊರಲ್ಲಿ ಎಲ್ಲರೂ ಒಂದು ಕಾರ್ಯಕ್ರಮ ಏನದ ಅಂದ್ರೆ ಎಲ್ಲರೂ ಸಾಥ್ ನಮಗೆ ನೀಡಿ ಏನದ ಎಲ್ಲರೂ ಒಂದು ಯಶಸ್ವಿ ಮಾಡ್ತಾರೆ ಅಂಥೇಳಿ ಏನದ ಅಂದ್ರೆ ನಾವು ಕಲ್ತು ಮಾಡ್ತೇವೆ. ನಾವು ಒಬ್ಬರೇ ಮಾಡೋದಂಗಿಲ್ಲ, ಇದು ಒಬ್ಬರಿಂದ ಆಗಂಗಿಲ್ಲ. ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಲ್ಕಿ ತಾಲೂಕದಲ್ಲಿ ಕಣಜಿ ಗ್ರಾಮದಲ್ಲಿ ಇದು ಎಲ್ಲರೂ ಕಲ್ತು ಏನು ಅದ ಅಂದ್ರೆ ನಾವು ಹಬ್ಬ ಮಾಡ್ತೇವೆ ಎಂಬುದು ನಮಗೆ ಭಾವನೆ ಕರೆಕ್ಟ್ ಇದೆ. ಎಲ್ಲರೂ ಕಲ್ತು ಮಾಡ್ತೇವೆ ನಾವು ಕಣಜಿ ಗ್ರಾಮದಲ್ಲಿ ಸುಮಾರು ಇವಾಗ ನಾವು ಹುಟ್ಟಿದಳು ನೋಡ್ತಾ ಬಂದಿದ್ವಿ. ಹಿಂದೂ ಮುಸ್ಲಿಂ ಇಬ್ಬರ ಭಾವೈಕ್ಯತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮೊಹರಂ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೇ ಇದು ಮಾಡ್ತಾ ಇದ್ದಾರೆ. ಇವಾಗ ಹನುಮಂದರ ಗುಡಿಯಲ್ಲಿ ಆಟ್ವಿ ಕಾರ್ಯಕ್ರಮ ಇಲ್ಲೇ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಇಲ್ಲೇ ನಾವು ಹಿಡಿದು ಇಲ್ಲೇ ಮಾಡ್ತಾರೆ. ಅದ್ರ ಕಡೆಯಿಂದ ಇಲ್ಲಿ ಯಾವುದೇ ಇಷ್ಟು ವಿಜೃಂಭಣೆಯಿಂದ ಆಗ್ಲಕ್ಕ ಕಾರಣ ಅಂದ್ರೇನು, ಹಿಂದೂ ಮುಸ್ಲಿಂ ಎಲ್ಲರೂ ಭಾವಕತೆಯಿಂದ ಒಂದೇ ಇದರಿಂದ ನಾವು ಮಾಡ್ತೇವೆ. ಅದ್ರ ಕಡೆಯಿಂದ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗ್ತಂತ ಹೇಳಕ್ಕೆ ಸುಮಾರು 500 ವರ್ಷಗಳಿಂದ ಕಣಜಿ ಗ್ರಾಮದಲ್ಲಿ ಒಂದು ಮೊಹರಂ ಅಂದರೆ ಇದೊಂದು ಊರಿಸಿದ್ದಂಗೆ ಸರ್ವಧರ್ಮಗಳ ಸಮನ್ವಯ ನಾಡು, ಒಂದು ಕಿರೀಟಕ್ಕೆ ಕುನ್ನಡ ಕೂಡಿಸಿದಂತೆ ಇಲ್ಲಿ ಜಾತಿ ಭೇದಗಳಿಲ್ಲದೆ ಅತಿ ಏನಪ್ಪ ನಾವೆಲ್ಲ ಅಣ್ಣ ತಮ್ಮರಂತೆ ಭ್ರಾತೃತ್ವ ಮನೋಭಾವನೆ ವಹಿಸ್ಕೊಂಡು ನಾವು ಕಣಜಿ ಗ್ರಾಮದಲ್ಲಿ ಮೊಹರಂ ಹಬ್ಬನ ಆಚರಣೆ ಮಾಡ್ತಾಯಿದ್ವಿ. ಅದನ್ನು ಮುಸ್ಲಿಂ ಅಂತಂದು ನಾವು ಯಾವುದೇ ರೀತಿ ಭೇದ ಭಾವ ಮಾಡಲ್ಲ. ಹನುಮಂದಿರ ಗುಡಿ ಬಲ್ಲಿ ಏನಪ್ಪ ಅಂದ್ರೆ ನಾವು ಆಟ್ವಿ ಕಾರ್ಯಕ್ರಮ ಸುಮಾರು 50 ವರ್ಷಗಳಿಂದ ಏನಪ್ಪ ಅಂದ್ರೆ ನಾವು ನೋಡ್ತಾ ಇದ್ದೀವಿ. ಇದನ್ನೇನಪ್ಪ ಅಂತಂದ್ರೆ ಅವರು ಕೂಡ ನಮ್ಮಲ್ಲಿ ಜಾತ್ರೆ ಆಗ್ತದೆ, ವೀರಭದ್ರೇಶ್ವರ ಜಾತ್ರೆ ಆಗ್ತದೆ, ಹನುಮಾನ್ ಜಯಂತಿ ಆಗ್ತದೆ. ಅವರು ಮುಸ್ಲಿಮ್ ಕೂಡ ಏನಪ್ಪ ಅಂದ್ರೆ ನಮ್ಮದೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮೊನ್ನೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಹನುಮಾನ್ ಜಯಂತಿ ಏನಪ್ಪ ಹನುಮಾನ್ ದೇವರು ಕಳಸೋರೋಹಣ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಕೂಡ ಏನಪ್ಪ ಅಂದ್ರೆ ಯಾವುದೇ ಒಂದು ಜಾತಿ ಒಂದು ಭೇದ ಮಾಡಲ್ಲ. ಏನಪ್ಪ ಅಂದ್ರೆ ಇಲ್ಲಿ ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಅದಕ್ಕೆ ಇದು ಒಂದು ಸರ್ವಧರ್ಮಗಳ ಸಮನ್ವಯ, ಒಂದು ಭಾವೈಕ್ಯತೆ ಅಂತಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಹಿಂಗೇನಪ್ಪ ಅಂದ್ರೆ ಮುಂದೆ ನಮ್ಮ ಪೀಳಿಗೆ ನಾವೆಲ್ಲ ಊರೆಲ್ಲ ಒಕ್ಕಟ್ಲಿಂದ ನಡ್ಕೊಂಡು ಹೋಗ್ಬೇಕಂತಂದು 500 ವರ್ಷದಿಂದ ಇದು ನಮ್ಮ ಹಿರುಗಳು ಹೇಳ್ತೇವೆ. ನಮ್ಮ ಮುಖ್ಯ ನಮ್ಮ ತಂದೆಯವರಿಗೆ ಇದೇ ನಮ್ಮಲ್ಲಿ 3 ಪೀರುಗಳರ, ಒಂದು ಹುಸೇನ್ ಭಾಷಾ, ಮೌಲವಿ ಮತ್ತು ಲಾಲ್ ಸಾಹೇಬ ಅಂತ 3 ಪೀರುಗಳರ. ನಮ್ಮಲ್ಲಿ ಜಾತಿ ಭೇದ ನಮ್ಮ ಊರಲ್ಲಿ ಯಾವುದೂ ಇಲ್ಲ. ಮುಸಲ್ಮಾನು ಇರಲಿ, ಹಿಂದೂ ಎಲ್ಲ ಅಂತ ತಿಳ್ಕೊಂಡು ನಾವು ಎಲ್ಲ ಧರ್ಮ ಎಲ್ಲ ಜಾತಿ ಒಕ್ಕಟ್ಟು ಮಾಡ್ತೀವಿ. ಮತ್ತು ಅದು ನಮ್ಮ ಮುತ್ತೈರು ಹಿಡ್ಕೊಂಡು ನಮ್ಮ ತಂದೆಯರು ಹಿಡ್ಕೊಂಡು ನಾವು ಮಾಡ್ಕೊತಾನೆ ಬಂದೆವು. ಮತ್ತು ಈಗಾದರೂ ಭೀ ನಾನು ಸುಮಾರು 20 ವರ್ಷ ಹಿಡಿದು ನಾನೇ ಮಾಡ್ತಿದ್ದೆ. ನನ್ನ ನೇತೃತ್ವದಲ್ಲಿ ಇದು ಮೊಹರಂ ಹಬ್ಬ ಆಚರಣೆ ಆಗ್ತದೆ. ಮತ್ತೊಂದು ನಮ್ಮಲ್ಲಿ ಯಾವುದೂ ಭೀ ಭೇದ ಭಾವ ಜಾತಿ ಧರ್ಮ ಏನೂ ಇಲ್ಲ. ಒಳ್ಳೆಯ ಊರದ ಭಾಳ ವಿಜೃಂಭಣೆಯಿಂದ ಆಗ್ತದೆ. ಮುಂದೆ ಭೀ ಹಿಂಗೆ ನಾವು ಭಾಳ ಮಾಡ್ತೇವೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.